ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಅಂತ ಮಹಿಳೆಯರಿಗೆ ಪೀರಿಯಡ್ ಬರೋಕ್ಕಿಂತ ಮುಂಚೆ ತುಂಬಾನೇ ಕ್ಯೂರಿಯಸ್ ಆಗಿರ್ತಾರೆ. ಅವರು ಈ ತಿಂಗಳು ನಮಗೆ ಪ್ರೆಗ್ನೆನ್ಸಿ ನಿಂತಿದ್ಯಾ ಅಥವಾ ಇಲ್ವಾ ಅಂತ ತಿಳ್ಕೋಬೇಕು ಅಂತ ತುಂಬಾ ಆತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ನಿಮ್ಮಲ್ಲಿ ಗರ್ಭ ನಿಂತಿದ್ರೆ ನಿಮ್ಮ ದೇಹ ಕೊಡುವಂತಹ ಕೆಲವಷ್ಟು ಲಕ್ಷಣಗಳನ್ನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ಲಕ್ಷಣಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಮುನ್ನೆಚ್ಚರಿಕೆನ ವಹಿಸಬೇಕಾಗತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಾರ್ಮೋನಲ್ ಇಶ್ಯೂಸ್ ಇರೋದ್ರಿಂದ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಗುವನ್ನ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಅರ್ಲಿ ಪ್ರೆಗ್ನೆನ್ಸಿ ಕೇರ್ ಅನ್ನ ನೀವು ತಗೊಳ್ಬೇಕಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಕೆಲವಷ್ಟು ಟಿಪ್ಸು ಹಾಗೆ ಕೆಲವಷ್ಟು ಗುಣಲಕ್ಷಣಗಳು ಯಾರೆಲ್ಲ ಮಹಿಳೆಯರಲ್ಲಿ ಗರ್ಭ ನಿಂತಿದ್ರೆ ಕಾಣಿಸ್ಕೊಳ್ಳುವಂಥದ್ದು, ಅದರಲ್ಲೂ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮಹಿಳೆಯರಲ್ಲಿ 28 ದಿನದಿಂದ 30 ದಿನಗಳ ಪೀರಿಯಡ್ ಸೈಕಲ್ ಕರೆಕ್ಟ್ ಆಗಿ ಇರುತ್ತೋ ಅದರಲ್ಲಿ ಸಾಮಾನ್ಯವಾಗಿ 11ನೇ ದಿನದಿಂದ 16 ದಿನದ ಒಳಗಡೆ ಓವ್ಯುಲೇಷನ್ ಆಗುವಂಥದ್ದು, ಅಂದ್ರೆ ಒಂದು ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಪ್ರಕ್ರಿಯೆ ನಡೆಯುವಂಥದ್ದು. ಓವ್ಯುಲೇಷನ್ ಆದ ಸಾಮಾನ್ಯವಾಗಿ 2 ವಾರದ ನಂತರ ನಿಮಗೆ ಪೀರಿಯಡ್ ಡೇಟ್ ಅನ್ನೋದು ಬರುವಂಥದ್ದು. ಹಾಗಾಗಿ ನಾವು ನೋಟಿಸ್ ಮಾಡಬೇಕಾಗಿರುವಂತಹ ಫೇಸ್ ಅಂತ ಹೇಳಿದ್ರೆ ಈ ಒಂದು ಲಾಸ್ಟ್ 2 ವೀಕ್ಸ್ ಏನಿದೆ, 2 ವಾರಗಳು, ಇದನ್ನ ನಾವು ಸೂಕ್ಷ್ಮವಾಗಿ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೋಟಿಸ್ ಮಾಡಬೇಕಾಗತ್ತೆ. ಸಿಂಪ್ಟಮ್ಸ್ ಅನ್ನ ತಿಳ್ಕೊಳ್ಬೇಕಾಗತ್ತೆ. ತುಂಬಾ ಜನಕ್ಕೆ ಅನುಭವ ಆಗಿರೋದ್ರಿಂದ ಬಹಳಷ್ಟು ಜನ ಅವರ ಗರ್ಭಿಣಿ ಆಗುವಂತಹ ಫೇಸ್ ಅಲ್ಲಿ ತುಂಬಾ ರೀತಿಯ ಅನುಭವಗಳು ಆಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ನೀವು ಕೂಡ ಕ್ಯೂರಿಯಸ್ ಆಗಿರೋದ್ರಿಂದ ಯಾರೆಲ್ಲ ತಾಯಿ ಆಗಿರ್ತಾರೆ ಅವ್ರ ಹತ್ರ ನೀವು ಸಾಮಾನ್ಯವಾಗಿ ಡಿಸ್ಕಸ್ ಮಾಡೇ ಇರ್ತೀರಾ. ಬಟ್ ಇವಾಗ ನಾನು ಹೇಳ್ತಾ ಇರುವಂತಹ ಒಂದು ಸಿಂಪ್ಟಮ್ಸ್ ಕ್ಲಿನಿಕಲಿ ಪ್ರೂವ್ಡ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು. ಈ ಎಲ್ಲ ಸಿಂಪ್ಟಮ್ಸ್ಗಳು ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಇಂಪ್ಲಾಂಟೇಷನ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಹಾಗಾಗಿ ನೀವು ಅರ್ಲಿ ಪ್ರೆಗ್ನೆನ್ಸಿ ಕೇರ್ ಅನ್ನ ಮಾಡಲೇಬೇಕಾಗುತ್ತೆ. ಸೊ ಪ್ರೆಗ್ನೆನ್ಸಿ ಹೆಲ್ದಿ ಆಗಿರುತ್ತೆ. ಓವ್ಯುಲೇಷನ್ ಆದ 1 ವಾರದ ನಂತರ ನಿಮ್ಗೇನಾದ್ರೂ ಇದ್ದಕ್ಕಿದ್ದಂತೆ ಹಸಿವಿನ ಅನುಭವ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆಗಳು ಆಗ್ತಾ ಇದೆ, ಜಾಸ್ತಿ ಬಾಡಿ ಕ್ಯಾಲೋರೀಸ್ನ ಬೇಡ್ತಾ ಇದೆ ಅಂತ. ಇಲ್ಲಿ ನಾವು ಹಸಿವು ಹೆಚ್ಚು ಅಂತ ಅಂದ ತಕ್ಷಣನೇ ತುಂಬಾ ಜನ ಡಿಪ್ರೆಷನ್ ಇರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಓವರ್ ಈಟಿಂಗ್ ಆಡ್ತಾರೆ, ಎಮೋಷನಲ್ ಈಟಿಂಗ್ ಅಂತ ಹೇಳ್ತೀವಿ. ಈ ರೀತಿ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆಲ್ಲ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗ್ತಾ ಇರುತ್ತೋ ಅವರಲ್ಲಿ ತುಂಬಾ ಆಕ್ಟಿವ್ ಆಗೂ ಇರ್ತಾರೆ, ಯಾವುದೇ ರೀತಿಯ ಲೈಕ್ ಎಮೋಷನಲ್ ಈಟಿಂಗ್ ಕೂಡ ಅವ್ರು ಮಾಡ್ತಾ ಇರೋದಿಲ್ಲ, ಹಾಗೆ ಯಾವುದೇ ರೀತಿ ಡಿಪ್ರೆಷನ್ ಅಲ್ಲೂ ಕೂಡ ಅವರು ಇರೋದಿಲ್ಲ. ದಿನನಿತ್ಯದ ಚಟುವಟಿಕೆಯಲ್ಲಿ ಆಕ್ಟಿವ್ ಆಗಿ ಅವರು ದಿನವನ್ನ ನಡೆಸ್ತಾ ಇರ್ತಾರೆ, ಹಾಗೆ ಖುಷಿಯಾಗೂ ಕೂಡ ಇರ್ತಾರೆ. ಬಟ್ ಸಡನ್ ಆಗಿ ಅವ್ರಿಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಇವಾಗ ತಾನೇ ನಾನು ತಿಂದಿದ್ದೀನಿ ಬಟ್ ಆದ್ರೂ ನನಗೆ ಒಂದು ಹಾಫ್ ಆನ್ ಅವರ್ ಆದಮೇಲೆ, ಒಂದು 45 ಮಿನಿಟ್ಸ್ ಆದಮೇಲೆ ನಿಮಗೆ ಹಸುವಿನ ಅನುಭವ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಇದು ಒಳ್ಳೆ ಸೂಚನೆ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಪೀರಿಯಡ್ ಬರೋಕ್ಕಿಂತ 1 ವಾರಕ್ಕಿಂತ ಮುಂಚೆ ನಿಮಗೆ ಜಾಸ್ತಿ ನಿದ್ದೆ ಮಾಡಬೇಕು ಅಂತ ಏನಾದರೂ ಅನ್ನಿಸ್ತಾ ಇದೆ, ಬಾಡಿ ನಿದ್ದೆನ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇದು ಕೂಡ ಒಂದು ಸಿಂಪ್ಟಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂತಂದ್ರೆ ಆ ಟೈಮಲ್ಲಿ ಬಾಡಿ ನ್ಯಾಚುರಲ್ ಆಗಿ ರೆಸ್ಟ್ ಅನ್ನ ನಿಮ್ಮ ಹತ್ರ ಕೇಳ್ತಾ ಇದೆ ಅಂತಾನೆ ಅನ್ಬೋದು. ಸೊ ಹಾಗಾಗಿ ನೀವು ಏನಾದರೂ ಪೀರಿಯಡ್ ಬರೋಕ್ಕಿಂತ ಮುಂಚೆ ನಿಮಗೆ ನಿದ್ದೆ ಜಾಸ್ತಿ ಮಾಡಬೇಕು ಅಂತ ಅನಿಸ್ತಾ ಇದೆ, ದಯವಿಟ್ಟು ನಿದ್ದೆಯನ್ನ ಮಾಡಿ ನೀವು, ಓಕೆನಾ, ರೆಸ್ಟ್ ಅಲ್ಲಿ ಇರಿ ಅಂತಾನೆ ಹೇಳ್ಬೋದು. ತುಂಬಾ ಜನ ನಮಗೆ ಕ್ಲೈಂಟ್ಸ್ ಕೂಡ ಹೇಳ್ತಾರೆ, ಮ್ಯಾಮ್ ನಮಗೆ ಇಂಪ್ಲಾಂಟೇಷನ್ ಡೇಸ್ ನಡೀತಾ ಇದೆ ಇವಾಗ, ಬಟ್ ನನಗೆ ತುಂಬಾ ಸುಸ್ತಿನ ಅನುಭವ ಆಗುತ್ತೆ, ಹಾಗೆ ನಿದ್ರೆ ಜಾಸ್ತಿ ಬರ್ತಾ ಇದೆ ಅಂತ. ಹಾಗಾಗಿ ನಿಮಗೆ ನಾನು ಹೇಳ್ತಾ ಇರೋದು, ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ ಕಂಪೇರ್ಡ್ ಮಾಡಿದ್ರೆ ಬೇರೆ ದಿನಗಳಲ್ಲಿ. ಇಂಪ್ಲಾಂಟೇಷನ್ ಆಗಿದ್ರೆ ನಿಮಗೆ ಖಂಡಿತ ನಿದ್ದೆ ಕೂಡ ಬರುತ್ತೆ, ತುಂಬಾ ಟಯರ್ಡ್ನೆಸ್ ಆಗಿ ಫೀಲ್ ಮಾಡ್ತೀರಾ, ಸ್ವಲ್ಪ ಕೆಲಸ ಮಾಡಿದ್ರು ನಿಮಗೆ ಟಯರ್ಡ್ನೆಸ್ ಆಗಿ ಫೀಲ್ ಆಗ್ತಾ ಇರುತ್ತೆ, ರಾತ್ರಿನೂ ನಿದ್ದೆ ಮಾಡ್ತೀರಾ, ಹಾಗೆ ಬೆಳಗ್ಗೆ ಟೈಮ್ ಕೂಡ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ನಿದ್ದೆ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಿರುತ್ತೆ. ಆ ಟೈಮಲ್ಲಿ ದಯವಿಟ್ಟು ನೀವು ರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಜನ ಡೇ ಟೈಮಲ್ಲಿ ಇವಾಗ ಆಫೀಸ್ ವರ್ಕು ಈ ರೀತಿ ಏನಾದರೂ ವರ್ಕಿಂಗ್ ವಿಮೆನ್ ಇದ್ದಾರೆ ಅಂದರೆ ಕಾಫಿ ಟೀ ಅನ್ನ ಈ ಟೈಮಲ್ಲಿ ತಗೊಳ್ತಾರೆ. ಈ ಒಂದು ತಪ್ಪನ್ನ ನೀವು ಮಾಡಬಾರ್ದು. ಕಾಫಿ ಟೀ ಅನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಹಾಗೆ ತುಂಬಾ ಜನಕ್ಕೆ ಸಾಮಾನ್ಯವಾಗಿ ಅನುಭವ ಆಗುವಂತಹ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ ಕೆಳ ಹೊಟ್ಟೆ ಭಾಗದಲ್ಲಿ ನೋವಿನ ಅನುಭವ ಆಗುತ್ತೆ. ಈ ಟೈಮಲ್ಲಿ ತುಂಬಾ ಕನ್ಫ್ಯೂಷನ್ಗೆ ಒಳಗಾಗ್ತಾರೆ. ಯಾಕಂತ ಹೇಳಿದ್ರೆ ಪೀರಿಯಡ್ ಬರೋಕ್ಕಿಂತ ಮುಂಚೆನೂ ಕೆಳ ಹೊಟ್ಟೆ ಭಾಗದಲ್ಲಿ ಎಳೆತ ಸೆಳೆತ ಕ್ರಾಂಪ್ಸ್ ಬರುತ್ತೆ. ಇಂಪ್ಲಾಂಟೇಷನ್ ಆಗ್ತಾ ಇದ್ರು ನಿಮಗೆ ಈ ಒಂದು ಸೆಳೆತದ ರೀತಿ ನಿಮಗೆ ಅನುಭವ ಆಗುವಂಥದ್ದು, ಅದು ಕೂಡ ಕೆಳ ಹೊಟ್ಟೆ ಭಾಗದಲ್ಲಿ. ಸೊ ತುಂಬಾ ಜನ ಏನು ಮಾಡ್ತಾರೆ, ಪೀರಿಯಡ್ ಬರಲಿಕ್ಕೆ ನಮಗೆ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂತ ಅತಿ ಹೆಚ್ಚು ಪೀರಿಯಡ್ ಇಂಡ್ಯೂಸಿಂಗ್ ಡ್ರಿಂಕ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಜಾಸ್ತಿ ತಗೊಳ್ತಾರೆ, ಸೋ ದಟ್ ಕ್ಲಿಯರ್ ಆಗಿ ನಮಗೆ ಪೀರಿಯಡ್ಸ್ ಪ್ರಾಪರ್ ಆಗಿ ಬರಲಿ ಅಂತ. ಆ ತಪ್ಪನ್ನು ಮಾಡಬಾರ್ದು. ಕೆಳ ಹೊಟ್ಟೆ ಭಾಗದಲ್ಲಿ ಇಂಪ್ಲಾಂಟೇಷನ್ ಆಗುವಾಗ ಭ್ರೂಣ ಹೋಗಿ ಗರ್ಭದಲ್ಲಿ ನಿಲ್ಲುವಾಗ ಭ್ರೂಣ ಕೊರೆತ ಮಾಡಿ ಅದರ ಜಾಗವನ್ನು ಪಡೆದುಕೊಳ್ಳುವಾಗ ನಿಮಗೆ ಆ ಒಂದು ಯೂಟ್ರಸ್ ಅಲ್ಲಿ ಗರ್ಭಾಶಯದಲ್ಲಿ ನಿಮಗೆ ಎಳೆದಂತೆ ಸೆಳೆದಂತೆ ನೋವಿನ ಅನುಭವ ಆಗೋದು ಸಾಮಾನ್ಯ. ಸೊ ಈ ಟೈಮಲ್ಲಿ ಕೂಡ
ಕಷಾಯಗಳನ್ನು ಕುಡಿತಾ ಪೀರಿಯಡ್ ಇಂಡ್ಯೂಸಿಂಗ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ, ಈ ತಪ್ಪನ್ನು ನೀವು ಮಾಡಬಾರ್ದು ಅಂತ ಹೇಳ್ತೀನಿ. ಹಾಗೆ ಈ ಟೈಮಲ್ಲಿ ನೀವು ಜರ್ನಿ ಕೂಡ ಮಾಡಬಾರ್ದು. ಹಾಗೆ ದಾಂಪತ್ಯದಲ್ಲಿ ಕೂಡ ನೀವು ಇರಬಾರ್ದು. ಯಾಕಂತ ಹೇಳಿದ್ರೆ ದಾಂಪತ್ಯದಲ್ಲಿ ಇದ್ದರೆ ಗರ್ಭಾಶಯಕ್ಕೆ ಇದು ಕೆಟ್ಟ ಪರಿಣಾಮ ಕೊಡುತ್ತೆ. ಹಾಗೆಯೇ ಅಲ್ಲಿ ಬೆಳವಣಿಗೆ ಆಗ್ತಾ ಇರುವಂತಹ ಭ್ರೂಣ ಪೀರಿಯಡ್ನ ಮೂಲಕ ಹೊರಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ದಾಂಪತ್ಯವನ್ನು ಅವಾಯ್ಡ್ ಮಾಡಿ.